ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡತಿಯ ಕಥಾಸುದೆ. ನಾನು ನಿಮ್ಮ ರೂಪ ಕನ್ನಡತೆ. ದಯಮಾಡಿ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ. ಮಾಂಗಲ್ಯದಿಂದ ನಂಟಾದರೂ ಭಾಗ 29. ನಿಧಿ ವೈಭವ್ ಈಗ ತುಂಬ ಅಲ್ಲದಿದ್ದರೂ ಚೂರು ಹತ್ತಿರ ಆಗುತ್ತಿದ್ದಾರೆ. ಅವಳಿಗೆ ಅವನು ಇದ್ದಾನೆ ಎಂಬ ಧೈರ್ಯ, ಆದರೆ ಅವಳಿಗೆ ಅದೇನೋ ಅವನ ಮೇಲೆ ಅತಿಯಾದ ಪ್ರೀತಿ. ಆದರೆ ಈ ಜೋಡಿಗಳದ್ದೇ ಇನ್ನೂ ಉಸುಮನಸು ತೋರೆದಿಲ್ಲ. ಅವನ ಭೇಟಿಯಾಗಿ ಸರ್ಪ್ರೈಸ್ ಕೊಡಬೇಕು ಅಂದುಕೊಂಡು ಅವಳು ಪ್ಲಾನ್ ಮಾಡಿದರೂ ಅತಿಯಾದ ಇವೆಂಟ್ ಬಂದಿದ್ದರಿಂದ ಸಮಯ ಸಾಲುತ್ತಿರಲಿಲ್ಲ. ಅದಲ್ಲದೆ ಎಂಗೇಜ್ಮೆಂಟ್ಗೆ 2 ದಿನ ರಜೆ ಹಾಕಬೇಕಿದ್ದರಿಂದ ಅಂದಿನ ಇವೆಂಟ್ ಬಗ್ಗೆಯೂ ಎಲ್ಲ ತಯಾರಿ ಮಾಡಿ ರಾಜ್ಗೆ ಒಪ್ಪಿಸುವಲ್ಲಿ ಬ್ಯುಸಿ ಇದ್ದಳು ಹುಡುಗಿ. ಎಂಗೇಜ್ಮೆಂಟ್ಗೆ ಇನ್ನೂ 1 ವಾರ ಸಮಯವಿತ್ತು. ನಿಧಿ, ನಾಳೆ ರಜೆ ಹಾಕಿಬಿಡಮ್ಮ, ಇಷ್ಟ ಎಂಗೇಜ್ಮೆಂಟ್ಗೆ ಬಟ್ಟೆ ತೆಗೆಯುವುದಿದೆ ಎಂದರು ವಸಿಷ್ಠ. ಅಂದು ರಾತ್ರಿ ಊಟ ಆದ ನಂತರ ಕುಳಿತಿದ್ದಾಗ. ಅದು ಅಂಕಲ್, ನಾಳೆ ಅಮ್ಮನ ಡಿಸ್ಚಾರ್ಜ್ ಮಾಡ್ತಾರೆ ಎಂದಳು ಮೆಲ್ಲಗೆ. ಓ ಹೌದಾ, ನನಗೆ ನೆನಪಿರಲಿಲ್ಲ ಕಣಮ್ಮ, ನಾನು ಬರ್ತೀನಿ. ಬಟ್ಟೆ ಬೇಕಿದ್ರೆ ನಾಡಿದ್ದು ತೆಗೆಯೋಣ ಎಂದರು ನಗುತ್ತಾ. ಅಯ್ಯೋ ಬೇಡ ಅಂಕಲ್, ನಾನೇ ಹೋಗ್ತೀನಿ, ನೀವು ಬಟ್ಟೆ ಆರಿಸಿಕೊಂಡು ಬನ್ನಿ ಎಂದಳು ಮುಜುಗರದಿ. ಅಂದರೆ ನೀನಿನ್ನು ನನ್ನ ಮನೆಯವರು ಅಂತ ಕನ್ಸಿಡರ್ ಮಾಡಿಲ್ಲ ಎಂದರು ಗಂಭೀರವಾಗಿ. ಅದು ಹಾಗಲ್ಲ ಅಂಕಲ್ ಎಂದಳು ಏನು ಹೇಳಬೇಕೋ ತೋಚದೆ. ಮತ್ತೆ ಹೇಗೆ ಎಂದರು ಹುಬ್ಬು ಮೇಲೆದ್ದೆ. ಅದು ಎಂಗೇಜ್ಮೆಂಟ್ಗೆ ಇರೋದು 1 ವಾರ. ನೀವು ಮತ್ತೆ ಮುಂದೆ ಹಾಕಿದರೆ ತೊಂದರೆ ಆಗುತ್ತೆ. ಇಷ್ಟೇ ಅವರು ಬಟ್ಟೆ ಸ್ಟಿಚ್ ಮಾಡಿಸ್ಕೊಳ್ಳೋಕೆ ಟೈಮ್ ಆಗುತ್ತೆ. ಅದಕ್ಕೆ ನೀವೆಲ್ಲ ತಗೊಳ್ಳಿ, ನಾನು ಮತ್ತೆ ತಗೋತೀನಿ ಎಂದಳು ಮೆತ್ತಗೆ. ನೀನು ಹೇಳೋದು ಸರಿ. ಬರೀ ನಾಳೆ ಏನೂ ಕೆಲಸ ಇಟ್ಕೋಬೇಡ ವೈಭವ್, ನೀನೂ ಕೂಡ ರಜೆ ಹಾಕು ಕಾಲೇಜ್ಗೆ ಎಂದು ಒತ್ತಿ ಹೇಳಿದಾಗ ಕಣ್ಣರಳಿಸಿ ಅವರನ್ನೇ ನೋಡಿದಳು ನಿಧಿ. ಅಂದರೆ ಇವನು ಕೆಲಸಕ್ಕೆ ಬರ್ತಿರೋದು ಮನೆಯಲ್ಲಿ ಗೊತ್ತಿಲ್ಲ ಎಂದುಕೊಂಡು ಅವನನ್ನು ನೋಡಿದಾಗ, ನನಗೆ ಗೊತ್ತಿದೆ ಯಾವಾಗ ರಜೆ ಹಾಕಬೇಕು ಅಂತ. ಬಟ್ಟೆ ತೆಗೆಯೋಕೆಲ್ಲ 1 ದಿನ ರಜೆ ಹಾಕೋಕ್ಕಾಗಲ್ಲ. ಬೇಕಿದ್ರೆ ಮಧ್ಯಾಹ್ನ ನಿಧಿನೂ ಕರ್ಕೊಂಡು ಜಾಯ್ನ್ ಆಗ್ತೀನಿ ಎಂದಾಗ ಹುಬ್ಬೇರಿಸಿ ನೋಡಿದರು. ಗುಂಡಣ್ಣ, ಒಂದೇ ಮಾತಿನಲ್ಲಿ ಒಪ್ಕೊಳ್ಳೋಕ್ಕಾಗಲ್ವಾ ಎಂದು ಮೈಥಿಲಿ ಅವರು ಗದರಲು ಸುಮ್ಮನಾದ. ಹೆಂಡತಿ, ನಾನು ದೇವರಾಜ್ ಅವರಿಗೆ ಫೋನ್ ಮಾಡಿ ಹೇಳ್ತೀನಿ, ಅವರು ಬಂದು ಬಿಡಲಿ ಎಂದಾಗ, ಭಾವ ಇದೇನು ಮದುವೆನಾ, ಅವರು ಬಂದು ಬಟ್ಟೆ ತೆಗೆಯೋಕೆ, ಸುಮ್ಮನೆ ಯಾಕೆ ಅಷ್ಟೊಂದೆಲ್ಲ ಖರ್ಚು ಎಂದು ನಯನ ಅವರು ಹೇಳಲು, ದುಡಿತಿರೋದೇ ಅವರಿಗಾಗಿ, ಅಷ್ಟೇ ಅಲ್ಲ ಅವರ ಹಣ ಅವರು ದುಡಿತಿದ್ದಾರೆ. ನನ್ನ ಮಕ್ಕಳ ಖುಷಿಗೆ ಆಗದೆ ಇರೋ ಹಣ ಇದ್ರೇನು ಪ್ರಯೋಜನ. ಎಂಗೇಜ್ಮೆಂಟ್ ಹಾಲ್ನಲ್ಲಿ ಮಾಡೋದಷ್ಟೇ, ಬಟ್ ಮದುವೆನ ಪ್ಯಾಲೇಸಲ್ಲೇ ಬಿಡೋದು ನಾನು ಎಂದು ವಸಿಷ್ಠ ಹೇಳಲು ಹೆಮ್ಮೆಯಿಂದ ಅವರ ನೋಡಿದಳು ಇಷ್ಟ. ನೋ ಪಪ್ಪ, ಹಾಲೆಲ್ಲ ಬೇಡ, ಮನೆಯೇ ದೊಡ್ಡದಾಗಿದೆ, ರಿನೋವೇಷನ್ ಕೂಡ ಮಾಡಿಸಿದ್ರಲ್ಲ, ಇಲ್ಲೇ ಇರಲಿ, ಬೇಕಿದ್ರೆ ಮದುವೆ ಗ್ರ್ಯಾಂಡ್ ಆಗಿ ಇರಲಿ ಎಂದು ಮಗಳು ರಿಕ್ವೆಸ್ಟ್ ಮಾಡಲು, ಆಲ್ರೆಡಿ ಬುಕ್ ಮಾಡಿದ್ದೆ ಕಣಮ್ಮ, ಅವರನ್ನು ಒಮ್ಮೆ ಕೇಳಿ ಕ್ಯಾನ್ಸಲ್ ಮಾಡ್ತೀನಿ ತಗೋ ಎಂದಾಗ ನಗುತ್ತಾ ಅವರನ್ನು ಅಪ್ಪಿದಳು. ಮತ್ತೆ ನಮ್ಮ ಮದುವೆ ಎಲ್ಲಿ ಮಾಡ್ತೀರಾ ಎಂದ ವೈಭವ್ ಎತ್ತಲೋ ನೋಡುತ್ತಾ. ಊರಾಚೆ ಒಂದು ದೇವಸ್ಥಾನ ಇದೆ ಅಲ್ವಾ, ಅಲ್ಲಿ ಅಥವಾ ಇಲ್ಲೇ ದೇವರ ಮುಂದೆ ತಾಳಿ ಕಟ್ಟಿಸಿದ್ರು ನಡೆಯುತ್ತೆ ಅಲ್ವಾ ಮನಿಧಿ ಎಂದು ಮಗನ ಕಾಡಿದರು ವಸಿಷ್ಠ. ಹೌದು ಮತ್ತೆ, ಅದೇ ಅಂದ್ಕೊಂಡೆ. ಅವಳಾದರೆ ದುಡಿತಾಳೆ, ದೊಡ್ಡ ಹಾಲ್ ಪ್ಯಾಲೇಸಲ್ಲಿ ಮಾಡ್ತೀರಾ, ನಾನು ದುಡಿಯಲ್ಲ ಅಂತ ಅಲ್ವಾ. ನೋಡ್ತೀರಿ, ನಿಮಗಿಂತ ದೊಡ್ಡದಾಗೆ ಹಣ ಸಂಪಾದನೆ ಮಾಡ್ತೀನಿ. ಆದರೆ ನಾನು ಮದುವೆ ಆಗೋದು ನಮ್ಮ ರೆಸಾರ್ಟಲ್ಲೇ ಎಂದಾಗ ಹುಬ್ಬೇರಿಸಿ ನೋಡಿದರು. ಅದಕ್ಕಿನ್ನೂ ಟೈಮ್ ಇದೆ, ನೀವಿಬ್ಬರೂ ಶುರು ಹಚ್ಕೋಬೇಡಿ, ನಡಿ ಮಲ್ಗೋಣ ಎಂದು ಮೈಥಿಲಿ ಮಧ್ಯೆ ಮಾತನಾಡಲು ಸುಮ್ಮನಾದರು. ಮಗಳೇ, ಋಷಭ್ಗೂ ಹೇಳಿಬಿಡು ನಾಳೆ ಎಲ್ಲೂ ಹೋಗಬೇಡ ಅಂತ ಎಂದಾಗ ಒಪ್ಪಿ ನಡೆದಳು. ಸರಿ ಮಲ್ಗಿ ಎಂದು ನಡೆದರು ರೂಮಿಗೆ. ಡ್ಯಾಡಿ ಹೇಳಿದರು ಅಂತ ಈ ಬೆಂಚ್ಗೆ ಫೋನ್ ಮಾಡಲಾ ಎಂದು ಯೋಚಿಸಿ ಫೋನ್ ತೆಗೆದುಕೊಂಡಳು. ಬೇಡ, ಅವನಿಗೆ ಕೊಬ್ಬು ಜಾಸ್ತಿ ಎಂದು ಮೂತಿ ಉಬ್ಬಿಸಿ ಫೋನೇ ಮಾಡಲ್ಲ ಎಂದು ಕಾಲ್ ಮಾಡಲು ಯೋಚಿಸಿ ಕೊನೆಗೆ ಚಂದ್ರಕಾಂತ್ ಅವರಿಗೆ ಕರೆ ಮಾಡಿದಳು. ಹಲೋ ತಾತ ಎಂದಳು ನಗುತ್ತಾ. ಹೇಳು ಡಾರ್ಲಿಂಗ್, ಏನಿವತ್ತು ನನ್ನ ನೆನೆಸ್ಕೊಂಡು ಫೋನ್ ಮಾಡಿದೀಯಾ ಎಂದರು ನಗುತ್ತಾ. ಹಣೆಗೆ ಗಾಯ ಆಗಿದೆ ತಾತ ಎಂದಳು ಅವರ ಹಣೆ ನೋಡಿ. ಹಾಂ, ಜಾರಿ ಬಿದೆ ಎಂದರು ಮೆಲ್ಲಗೆ. ಹುಷಾರು ತಾತ ಎಂದಳು ಬೇಸರದಿಂದ. ಅದು ಅದು ತಾತ, ನಾಳೆ ಬಟ್ಟೆ ತೆಗೆಯೋಕೆ ಹೋಗೋದಂತೆ ಎಂದಳು ಮೆಲ್ಲಗೆ. ಹೋಗಿ ಬನ್ನಿ ಎಂದರು ನಗುತ್ತಾ. ಅಲ್ಲ ತಾತ, ನೀವೂ ಬರಬೇಕಂತೆ ಎಂದಾಗ ಯೋಚನೆ ಮಾಡಿದವರು, ಸರಿ ಕಣಮ್ಮ, ಟೈಮ್ ಮಾಡಿಕೊಂಡು ಮೀನಾಗೂ ಕವಿ ಸುವರ್ಣಗೂ ಹೇಳ್ತೀನಿ ಎಂದಾಗ ಮೌನ ವಹಿಸಿ, ಅದು ತಾತ
ಮತ್ತು ನೀವು ಎಂದಳು ನೇರವಾಗಿ ಅವನ ಕೆಳಗೆ. ನಾನು ಬರಲ್ಲ ಕಣಮ್ಮ, ಚೆಕಪ್ ಇದೆ ಎಂದರು. ಮಾವ, ಚಿಕ್ಕ ಮಾವ ಎಂದಳು ಮೆಲ್ಲಗೆ. ಅವರು ಬರ್ತಾರೆ ಎಂದರು. ಅವಳ ಮನವ ಅರಿತು. ಋಷಭ್ ಕೂಡ ಬರ್ತಾನೆ ಕಣಮ್ಮ, ಅವನೇ ಅಲ್ವಾ ಮುಖ್ಯವಾಗಿ ಬೇಕಾಗಿರೋದು ಎಂದಾಗ ನಕ್ಕು ಓಕೆ ತಾತ ಎಂದು ಕರೆ ತುಂಡರಿಸಿದ್ಲು. ನಾಳೆ ಬಟ್ಟೆ ತೆಗಿಯೋಕೆ ಹೋಗೋದಂತೆ, ಎಲ್ಲ ಹೋಗಿ ಬನ್ನಿ, ಹಾಗೆ ಆ ಹುಡುಗಿಯಿಂದ ದೂರನೇ ಇರಿ, ನಾನೇ ಇದಕ್ಕೊಂದು ವ್ಯವಸ್ಥೆ ಮಾಡ್ತೀನಿ ಎಂದರು ಚಂದ್ರಕಾಂತ್ ಎಲ್ಲರ ಉದ್ದೇಶಿಸಿ. ಅಪ್ಪ, ಅವಳು ವೈಭವನ ತುಂಬ ಪ್ರೀತಿ ಮಾಡ್ತಿದ್ದಾಳೆ, ಬಿಟ್ಬಿಡಿ, ನಮಗೆ ಇದರಿಂದ ಏನೂ ಸಮಸ್ಯೆ ಆಗಲ್ಲ ಅಲ್ವಾ ಎಂದರು ಶಿವರಾಜ್ ಬೇಸರದಿಂದ. ಸ್ವಲ್ಪ ಅಲ್ಲ, ತುಂಬಾ ಆಗುತ್ತೆ. ನಾಳೆ ಮದುವೆ ಆದಮೇಲೆ ಅಥವಾ ಮದುವೆಗೂ ಮುಂಚೆ ನಮ್ಮ ಕಡೆಯವರು ನಿನ್ನ ಮೊದಲನೇ ಹೆಂಡತಿ ನೋಡಿದರೆ ನಮ್ಮ ಮನೆತನದ ಗೌರವ ಹೋಗುತ್ತೆ, ಅದಕ್ಕೆ ಬೇಡ ಎಂದು ಕೋಣೆಗೆ ನಡೆದರೆ ಎಲ್ಲ ಮೌನ ವಹಿಸಿದರು. ಹಾಗೆ ಋಷಭ್ಗೂ ವಿಷಯ ತಿಳಿಸು ಕವಿತಾ ಎಂದು ನಡೆದರು. ಎಷ್ಟೇ ಕೊಬ್ಬು ನಿಂಗೆ, ಪ್ರಪೋಸ್ ಮಾಡಿದಾಗ ಒಪ್ಕೊಳ್ದೆ ಹಠ ಮಾಡಿದ ನೀನು, ಸರ್ಪ್ರೈಸ್ ಕೊಟ್ಟ ಮೇಲೂ ಒಂದು ಸರಿನೂ ಫೋನ್ ಮಾಡಿಲ್ಲ, ನಾನು ಕೋಪ ಮಾಡ್ಕೊಂಡಿದ್ದೀನಿ ಅಂತ ಗೊತ್ತಲ್ವ ನಿಂಗೆ ಎಂದು ಮೂತಿ ಉಬ್ಬಿಸಿ ಬೈಯುತ್ತಿದ್ದ ಋಷಭ್. ಋಷಿ, ಏನು ಮಾಡ್ತಿದೀಯಾ ಎಂದು ಬಂದರು ಕವಿತಾ. ಫೋನಿನಲ್ಲಿ ವಿಶಿಷ್ಟ ಫೋಟೋ ನೋಡಿಕೊಂಡು ಬೈಯುತ್ತಿದ್ದ. ಹಾಂ, ನನ್ನ ಕ್ಲೈಂಟ್ ಒಬ್ಬರ ಪ್ರಾಜೆಕ್ಟ್ ಚೆನ್ನಾಗಿ ಮಾಡಿರಲಿಲ್ಲ, ಅದಕ್ಕೆ ಮ್ಯಾನೇಜರ್ಗೆ ಬೈತಿದ್ದೆ ಎಂದ ಫೋನ್ ಅಡಗಿಸಿ. ಹೌದಾ, ನಾಳೆ ಏನೇ ಕೆಲಸ ಇದ್ದರೂ ಪೋಸ್ಟ್ಪೋನ್ ಮಾಡು, ನಾಳೆ ಎಂಗೇಜ್ಮೆಂಟ್ಗೆ ಬಟ್ಟೆ ಆರಿಸೋಕೆ ಹೋಗ್ಬೇಕಂತ ಇಷ್ಟ ಫೋನ್ ಮಾಡಿದ್ಲು ತಾತನಿಗೆ ಎಂದಾಗ ಅವನಿಗೆ ಗೊತ್ತಿಲ್ಲದೆ ಮನ ನಲಿಯುತ್ತಿತ್ತು. ಸರಿ ಮಾಮ್ ಎಂದವ. ಅವರು ಅಲ್ಲಿಂದ ಹೋದ ನಂತರ ಏನೇನೆಂದು, ಅದನ್ನು ನನಗೆ ಫೋನ್ ಮಾಡಿ ಹೇಳೋಕ್ಕಾಗಲ್ವಾ, ತಾತನಿಗೆ ಮಾಡಿದ್ಯಾ ಎಂದ ಕೋಪದಿಂದ. ನೋಡ್ತೀನಿ ಇನ್ನೆಷ್ಟು ದಿನ ಅಂತ ಬೈದುಕೊಂಡವ ನಾಳೆಯ ನೆನಪು ಮಾಡಿಕೊಂಡೆ ಮಲಗಿದ. ಮಾರನೇ ದಿನ ತಿಂಡಿ ಮುಗಿದ ನಂತರ ಎಲ್ಲರೂ ದೊಡ್ಡ ಮಾಲ್ ಕಡೆಗೆ ನಡೆದರು. ಅಡ್ರೆಸ್ ಮೆಸೇಜ್ ಮಾಡಿದ್ರಿಂದ ಅರಸು ಮನೆಯವರು ಕೂಡ ಅಲ್ಲಿಗೆ ಬಂದಿದ್ದರು. ನಿಧಿ ಹಾಸ್ಪಿಟಲ್ಗೆ ಬಂದಿದ್ದಳು. ಮೊದಲೇ ಋಷಭ್ ಅರ್ಧ ಸಂಬಳ ಕೊಟ್ಟಿದ್ದರಿಂದ ಸಮಸ್ಯೆ ಆಗದೆ ಅಷ್ಟು ಹಣವನ್ನು ಕೊಟ್ಟು ಡಿಸ್ಚಾರ್ಜ್ ಮಾಡಿಸಿಕೊಂಡು ಆಚೆ ಬಂದಳು. ಅಮ್ಮ, ಇಲ್ಲೇ ಇರು, ಆಟೋ ಕರೀತೀನಿ ಎಂದು ಸುತ್ತ ನೋಡುತ್ತಿದ್ದಳು. ಆಟೋ ಯಾಕೆ ನಿಧಿ, ನಡ್ಕೊಂಡು ಹೋದರೆ ಮನೆ ಸಿಗುತ್ತಲ್ವಾ ಎಂದರು ಅವಳ ಕೈ ಹಿಡಿದು. ಅಮ್ಮ, ವಸಿಷ್ಠ ಅಂಕಲ್ ಮನೆ ದೂರ ಇದೆ ಎಂದಳು ಅವರ ನೋಡಿ. ನಿಧಿ, ಏನು ಮಾತಾಡ್ತಿದೀಯಾ, ಇವತ್ತು ನನ್ನ ಡಿಸ್ಚಾರ್ಜ್ ಮಾಡೋದು ಗೊತ್ತುತ್ತಲ್ವ ನಿನಗೆ, ಮಧ್ಯಾಹ್ನ ಅಲ್ಲಿಗೆ ಹೋಗೋದು, ಮನೆಗೆ ಹೋಗೋಣ ಎಂದಾಗ ನೋವಿನಲ್ಲಿ ಒದ್ದಾಡಿದಳು ನಿಧಿ. ಅದು ಅಲ್ಲ ಮಾಮ್, ಅಂಕಲ್ ಎಂದು ಹೇಳುವವಳ ಕೈ ಹಿಡಿದು. ನಿಧಿ, ದೊಡ್ಡವರಿಂದ ಆದಷ್ಟು ದೂರನೇ ಇರಬೇಕು. ಇವತ್ತು ಖುಷಿಯಲ್ಲಿ ಇದ್ದಾರೆ, ಅದಕ್ಕೆ ಏನೂ ಹೇಳಲ್ಲ, ಆದರೆ ನಾಳೆ ಮನೆಯಿಂದ ಮನಸ್ಸಿನಿಂದ ಶಾಶ್ವತವಾಗಿ ದೂರ ಮಾಡ್ತಾರೆ, ಅದಕ್ಕೆ ಎಲ್ಲೂ ಬೇಡ, ನಾನು ಬಂದಾಯ್ತಲ್ಲ, ಬಾ ಹೋಗೋಣ ಎಂದು ತಮ್ಮ ಮನೆಗೆ ಕರೆದುಕೊಂಡು ಬಂದರು. ಮಧ್ಯಾಹ್ನದವರೆಗೂ ಕೆಲಸ ಮಾಡಿದ ವೈಭವ್ ಅರ್ಧ ದಿನ ರಜೆ ತೆಗೆದುಕೊಂಡು ಮನೆಗೆ ಬಂದ. ಆದರೆ ಕೆಲಸದವರಿಂದ ಇನ್ನೂ ನಿಧಿ ಮನೆಗೆ ಬಂದಿಲ್ಲ ಎಂಬ ಸುದ್ದಿ ಕೇಳಿದ್ದೆ ಅವಳಿಗೆ ಫೋನ್ ಮಾಡಿದ. ಎಲ್ಲೇ ಇದೆಯಾ, ಟೈಮ್ ಆಗುತ್ತೆ ಎಂದ ಹೊರಟಾಗೆ. ಅದು ಅದು ನಮ್ಮನೆಗೆ ಬಂದಿದ್ದೀನಿ ಎಂದಳು ಮೆಲ್ಲಗೆ. ಯಾಕೆ, ಮತ್ತೆ ಅಳೋದಕ್ಕೆ ಹೋಗಿದೀಯಾ ಎಂದಾಗ ಮೌನವಾಗಿ ಇದ್ದವಳ ನೋಡಿ ಏನಾದರೂ ಪ್ರಾಬ್ಲಮ್ ಆಯಿತಾ ಎಂದಾಗ ಏನೊಂದು ಹೇಳದೆ ಕರೆ ತುಂಡರಿಸಿದ್ಲು. ದಿನಕ್ಕೊಂದು ಆಗ್ತಾನೆ ಇರುತ್ತೆ ಇವಳಿಗೆ ಎಂದು ಬೈಕ್ ಅವರ ಮನೆಯತ್ತ ತಿರುಗಿಸಿದ. ಅಮ್ಮ ಮಗಳಿಬ್ಬರು ಮನೆಯ ಕ್ಲೀನ್ ಮಾಡುತ್ತಿದ್ದರು. 15 ದಿನದಿಂದ ಖಾಲಿಯೇ ಇತ್ತಲ್ಲ, ಧೂಳು ಎಲ್ಲ ಸ್ವಚ್ಛ ಮಾಡಿದ್ದರು. ನಿಧಿ ನೆಲ ಒರೆಸುತ್ತಿದ್ದಳು. ಸುಮನ ಅಡುಗೆ ಮನೆಯಲ್ಲಿ ಏನೋ ಮಾಡುತ್ತಿದ್ರು. ಅಮ್ಮ, ಅದೆಲ್ಲ ಅಲ್ಲೇ ಬಿಡು, ನಾನು ಮಾಡ್ತೀನಿ, ಈಗಿನ್ನ ಆಸ್ಪತ್ರೆಯಿಂದ ಬಂದಿದೀಯಾ ಎಂದಳು ಅಲ್ಲಿಂದಲೇ. ನಿನ್ನೊಬ್ಬಳಿಗೆ ಬಿಡೋಕ್ಕಾಗುತ್ತಾ ಎಂದು ತಮ್ಮ ಕೆಲಸ ಮಾಡುತ್ತಿದ್ರು. ಅಮ್ಮ ಎಂದು ತಲೆ ಎತ್ತಿದವಳ ಮುಂದೆ ಕಣ್ಣು ಕೆಂಪ ಮಾಡಿಕೊಂಡು ನಿಂತಿದ್ದ ವೈಭವ್ ನೋಡಿ ಉಗುಳು ನುಂಗಿ ಮೇಲೆದ್ದು ನಿಂತ್ಲು. ಯಾಕೆ, ಏನೂ ಮಾತಾಡಲಿಲ್ಲ, ಈಗ ಏನಾಯಿತು, ಮುಚ್ಕೊಂಡು ನಡಿ ಎಂದ ಅವಳ ಕೈ ಹಿಡಿದು. ವೈಭವ್ ಅದು ಎನ್ನುವಾಗ ಅವರು ಬಂದರು. ಬಾರಪ್ಪ ಕೂತ್ಕೋ ಎಂದರು ಮುಖ ಗಂಟಿಕ್ಕಿಯೇ. ಇವಳ ಕೈ ಹಿಡಿದಿದ್ದನಲ್ಲ ಅವನು. ಆಂಟಿ, ಯಾಕೆ ಇಲ್ಲಿಗೆ ಬಂದ್ರಿ, ಮನೆಗೆ ಬರ್ಬೋದಿತ್ತಲ್ಲ ಎಂದ ಅವರ ನೋಡಿ. ಬೇಡಪ್ಪ, ಇಲ್ಲಿ ಏನೋ ಇದ್ದೀವಿ, ಹೀಗೆ ಇರ್ತೀವಿ ಎಂದರು ಅವಳ ನೋಡಿ. ಅರ್ಥ ಮಾಡಿಕೊಂಡು ಹಿಂದೆ ಸರಿದಳು. ಹಾಗಲ್ಲ ಆಂಟಿ,
ಇನ್ನೊಂದು ವಾರದಲ್ಲಿ ಅಕ್ಕನ ಎಂಗೇಜ್ಮೆಂಟ್ ಇದೆ. ನೀವು ಅಲ್ಲೇ ಇದ್ರೆ ಚೆನ್ನಾಗಿರುತ್ತೆ. ಬನ್ನಿ ಎಂದಾಗ ಗೊಂದಲದಿಂದ, ನಾವಲ್ಲಿ ಇರೋದಕ್ಕೆ ನಿಮಗೆ ನಾವು ಸಂಬಂಧಪಟ್ಟಿದ್ರೆ ಅಲ್ವಾ? ಪರವಾಗಿಲ್ಲ, ಅವತ್ತೊಂದು ದಿನ ಬರ್ತೀವಿ ಎಂದಾಗ ಕೋಪ ಬಂದರೂ ತಡೆದು, ಆಂಟಿ ಯಾಕೆ ಹಠ ಮಾಡ್ತಿದ್ದೀರಾ? ಪ್ಲೀಸ್ ನಮ್ಮನೆಗೆ ಬನ್ನಿ ಎಂದ ವೈಭವ್ ಸುಮನ ಅವರಲ್ಲಿ ಬೇಡುತ್ತಾ. ಇಲ್ಲಪ್ಪ, ಇಷ್ಟು ದಿನ ನನ್ನ ಮಗಳ ನೋಡ್ಕೊಂಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಆದರೆ ನಾನು ನಿಮ್ಮ ಮನೆಗೆ ಬಂದು ಇರೋದು ಸರಿ ಹೋಗಲ್ಲ ಎಂದರು ತಲೆ ತಗ್ಗಿಸಿ. ಆಂಟಿ, ಆಡ್ಕೊಳ್ಳೋರು ಎಲ್ಲದಕ್ಕೂ ಆಡ್ಕೋತಾರೆ. ಪ್ಲೀಸ್ ಬನ್ನಿ ಎಂದ ಕೈ ಮುಗಿದು. ಕ್ಷಮಿಸಪ್ಪ, ಆಗೋದಿಲ್ಲ ಎಂದಾಗ ನಿಧಿಯ ಕಡೆಗೆ ನೋಡಿದ. ಅವಳು ಏನೂ ಮಾಡಲಾಗದು ಎಂಬಂತೆ ತಲೆ ಆಡಿಸಿದ್ಲು. ಅವಳ ಲಗೇಜ್ ಕಳುಹಿಸಿ ಬಿಡಪ್ಪ ಎಂದಾಗ ಅವಳ ಬಳಿ ಬಂದವ, ಗುಡ್ ಬಾಯ್. ನಿನಗೆ ನಾನು ಬೇಕಾದರೆ ನೀನು ಮಾತಾಡಬೇಕು, ಇಡಿಯಟ್. ಐ ಆಮ್ ಡನ್. ಇನ್ಮುಂದೆ ನೀನು ಒಪ್ಪಿದರೆ ಮಾತ್ರ ಮುಂದೆ ಹೋಗೋದು ಎಂದು ಕಾಲಪ್ಪಳಿಸಿ ನಡೆದ. ನಿಧಿ, ರೂಮ್ ಸ್ವಲ್ಪ ಕ್ಲೀನ್ ಮಾಡು ಎಂದಾಗ ಕಣ್ಣಂಚಲ್ಲಿ ಬಂದಿದ್ದ ನೀರು ತೊಡೆದುಕೊಂಡು ಕೋಣೆಗೆ ನಡೆದಳು ಇಂದಿ. ಅವಳಿಗಂತೂ ಅಡ್ಡ ಕತ್ತರಿಯಲ್ಲಿ ಸಿಲುಕಿದ ಅನುಭವ. ಅಮ್ಮನ ಮಾತು ಮೀರೋದಕ್ಕೂ ಆಗೋದಿಲ್ಲ. ಮತ್ತೊಂದು ಕಡೆ ವೈಭವ್ ಪ್ರೀತಿಯನ್ನು ನಿರಾಕರಿಸಲು ಆಗುತ್ತಿಲ್ಲ. ಇಡಿಯಟ್, ಸ್ಟೂಪಿಡ್, ಲಗೇಜ್ ಕೊಟ್ಟು ಕಳಿಸ್ಬೇಕಾ? ಇರು, ಮಾಡ್ತೀನಿ ನಿಂಗೆ ಎಂದವ ನೇರವಾಗಿ ಮನೆ ಸೇರಿ ಅವಳ ಬ್ಯಾಗ್ ತೆಗೆದುಕೊಂಡು ಮತ್ತೆ ಅವಳ ಮನೆಯ ಕಡೆಗೆ ನಡೆದ. ಇತ್ತ ಶಾಪಿಂಗ್ ಭರ್ಜರಿಯಾಗಿ ನಡೆಯುತ್ತಿತ್ತು. ಎಲ್ಲರೂ ಬಟ್ಟೆ ತೆಗೆದುಕೊಂಡು ಬಿಲ್ ಬಾಡಿಸಿದ್ರು. ವಿಶಿಷ್ಟ ಒಂದೊಂದೇ ಬಟ್ಟೆ ತೊಟ್ಟು ಟ್ರಯಲ್ ಮಾಡುತ್ತಾ ತನ್ನ ತಂದೆಗೆ ತೋರಿಸುತ್ತಿದ್ಲು. ಬೇರೆಯೆಲ್ಲ ಒಂದೊಂದು ಕಡೆ ಇದ್ದರು. ಪರಿ, ನೀನು ಟ್ರಯಲ್ ಮಾಡ್ತಿರು, ಒಂದು ಇಂಪಾರ್ಟೆಂಟ್ ಕಾಲ್ ಇದೆ ಎಂದು ಫೋನ್ ತೆಗೆದುಕೊಂಡು ಪಕ್ಕಕ್ಕೆ ನಡೆದರು ವಸಿಷ್ಠ. ತುಸು ಹೆಚ್ಚಾಗೆ ನಡು ಕಾಣುವ ಗಾಗ್ರ ತೊಟ್ಟು ತನ್ನಪ್ಪನಿಗೆ ತೋರಲು ಕಾಯುತ್ತಿದ್ದಳು ವಿಶಿಷ್ಟ. ಆಗಷ್ಟೇ ಮಾಲ್ ಸುತ್ತಾಡಿ ಹೆಣ್ಣು ಮಕ್ಕಳ ಕಿಚಾಯಿಸುತ್ತಿದ್ದ ಗುಂಪೊಂದು ಅವಳ ಕಡೆಗೆ ಬಂದಿತ್ತು. ಏನು ದಾಡಿಕೆ, ಹಾಟಾಗಿದೆಯಾ ಎಂದು ಅವಳ ಮುಟ್ಟಲು ಬಂದವನ ಕೈಯನ್ನು ಇಷ್ಟ ತಿರುಚುವ ಮುನ್ನವೇ ತಿರುಚಿದ್ದ ಊರಿಸಿಂಗ ಋಷಭ್. ನಾನಂತೂ ಈಗ ಫೈಟ್ ನೋಡಬೇಕು ಎಂದು ದೂರ ಸರಿದು ಕೈ ಕಟ್ಟಿದಳು ಇಷ್ಟ. ಇತ್ತ ಋಷಭ್ ಹೊಡೆದಾಟ ಶುರುವಾಗಿತ್ತು. ಮತ್ತೆ ಸಿಗುವ. ಕತೆ ಇಷ್ಟ ಆದರೆ ಕಮೆಂಟ್ ಹಾಕಿ, ಜಾಸ್ತಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಆಗಿ. ಎಂದಿನಂತೆ ನಿಮ್ಮ ಪ್ರೀತಿ, ಕಮೆಂಟ್, ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ ನಾನು ನಿಮ್ಮ ರೂಪಕ ನಡತೆ. ಅಭಿಪ್ರಾಯಗಳನ್ನು ತಿಳಿಸೋದು ಮರಿಬೇಡಿ ಆಯಿತಾ? ಧನ್ಯವಾದಗಳು.